ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶಾಂತಕ, ಪುಟ್ಟಕ ನೀರಾಕಿ ಪುಟ್ಟಕ. ಏನವ ಸ್ನೇಹ? ಶಾಂತಕ, ಅವ್ವ ನಿಂಗೇನಾದರೂ ಹೇಳಿದ್ಲಾ? ಹ್ಞೂ ಸ್ನೇಹ, ಹೇಳಿದ್ಲಾ? ಹ್ಞೂ. ರಾತ್ರಿಗೆ ಉದ್ದು ನೆನೆ ಹಾಕೋಕ್ಕಿಂತ ಮೊದಲು 1-7 ಅಂದ್ಲು. ನಾಳೆ ತಿಂಡಿಗೆ ಬೇರೆ ಏನನ್ನ ತಲೆಯಲ್ಲಿ ಓಡ್ತಾ ಇದ್ದೋ ಏನೋ. ಅದಲ್ಲ ಶಾಂತಕ, ಮತ್ತೆ ಯಾವುದೇ ವಿಷಯ ಆದರೂ ಅವ್ವ ನಿನ್ನ ಹತ್ರ ಹೇಳ್ದೇ ಇರಲ್ಲ. ಸಹನಾ ಅಕ್ಕನ ಪ್ರೀತಿ ವಿಷಯವಾಗೂ ನಿನ್ನ ಹತ್ರ ಏನೋ ಮಾತಾಡಿರ್ತಾಳೆ, ಕರೆಕ್ಟಾ? ಮಾತಾಡಕ್ಕೆ ಪುರ್ಸೊತ್ತಿದ್ರೆ ಅಲ್ವೇನವ? ಪಾಪ ಇಸಿಯ ಮೊದಲೇ ಗೊತ್ತಾಗಿದ್ರೆ ಖಂಡಿತವಾಗ್ಲೂ ನನ್ನ ಹತ್ರ ಹೇಳ್ತಿದ್ಲು. ಅಲ್ಲ, ಎಲ್ರಿಗೂ ಕಡೆ ನಿಮಿಸ್ದಾಗೆ ಅಲ್ವೇ ಗೊತ್ತಾಗಿದ್ದು? ಪ್ರೀತಿ ವಿಷಯ ಅಂದರೆ ಅದು ಗೊತ್ತಾಗಿದ್ರ ಬಗ್ಗೆ ಅಲ್ಲ, ಅದನ್ನ ಅವ್ವನ ಹತ್ರ ಯಾರು ಹೇಳಿದ್ರು ಅನ್ನೋದ್ರ ಬಗ್ಗೆ. ಓ ಅದಾ? ಅಪ್ಪ, ಎಷ್ಟೆಲ್ಲ ಹೇಳ್ಬೇಕು ನೋಡು ನಿನ್ನ ಹತ್ರ ವಿಷಯ ತಿಳ್ಕೊಬೇಕಂದ್ರೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಕಣವ. ಸುಳ್ಳು. ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ದಿಟ್ವಾಗ್ಲೂ ಪುಟ್ಟಕ್ಕ ಅದ್ರ ಬಗ್ಗೆ ನಂತಾಗ ಏನು ಹೇಳಿಲ್ಲ ಸ್ನೇಹ. ಏನು ಹೇಳಿಲ್ವಾ? ಆದರೂ ನಿಂಗೊಂದು ಅಂದಾಜು ಇರ್ಬೋದಲ್ಲ ಶಾಂತಕ್ಕ, ಅವಂಗೆ ಯಾರು ಸಹಾಯ ಮಾಡಿರ್ಬೋದು ಅಂತ. ಹೌದೌದು. ಯಾರದು? ಹೇಳ? ಹ್ಞೂ, ನನ್ಗೆ ಯಾಕೋ ಸಹನಾ ಸುಮ ಹೇಳವ್ರೆ ಅಂತ ಸಂಶಯ. ನಾನು ಹೋಗಿ ನಿನ್ನ ಕೇಳಿದ್ನಲ್ಲ, ನನ್ನ ತಪ್ಪು. ಎಲ್ಲಿಗ್ಲ ಬಂದೆ ರಾಕೋ. ಮುರಳಿ ಮೇಷ್ಟ್ರು ಮನೆ ಇದೆನಾ? ಗೊತ್ತಿಲ್ಲ. ಕಾಳಿ, ಇದೇ ಮನೆ ಅಲ್ಲ? ಅಕ್ಕೋ ಇಲ್ಲ ಕಣಕ, ನನಗೆ ಇದೇ ರಸ್ತೆ ಅಂತ ಗೊತ್ತು, ಆದ್ರೆ ಯಾವ ಮನೆ ಅಂತ ಗೊತ್ತಿಲ್ಲ. ಯಾವ ಮನೆ ಅಂತ ಗೊತ್ತಿಲ್ಲದೆ ಮನೆಗೂ ಹೋಗಿ ಬಗ್ ನೋಡಕ್ ಆಯ್ತಿದೆಲ್ಲ? ಅಯ್ಯೋ ಅಕ್ಕೋ, ಈ ರಸ್ತೆನಾಗಿರೋದೇ 4 ಮನೆ, ಹೋಗಿ ವಿಚಾರಿಸಿದ್ರೆ ಗೊತ್ತಾಯ್ತದೆ. ಲೇ ಕಾಳಿ, ಈ ಬೀದಿಗೆ ನಾನು ನಡ್ಕೊಂಡೇ ಬರ್ಬೋದಿತ್ತು, ಆದ್ರೂ ಕಾರ್ನಾಗ ಯಾಕೆ ಬಂದೆ ಹೇಳು? ಅದೆಂತಲ್ಲ ಹಿಂಗೆ ಆಡ್ಸ್ಯ, ಬಾಯ್ಬಿಟ್ಟು ಓಡು. ಅಕ್ಕೋ ನಿನ್ ರೇಂಜ್ ಅಂತದ್ದು. ಕರೆಕ್ಟು. ಆದ್ರೆ ಇನ್ನೊಂದು ಕಾರಣನೂ ಐತೆ. ಏನು? ನಾವು ಯಾರ್ದಾದ್ರೂ ಸಂಬಂಧ ಬೆಳೆಸೋದಕ್ಕಿಂತ ಕೆಡ್ಸಕ್ ಹೋಗುವಾಗ ಗೊತ್ತಾಗಿ ಹೋಗ್ಬೇಕು. ಅಕ್ಕೋ ಈಗ ನಾವು ಯಾವ್ದಕ್ಕೆ ಹೋಯ್ತಾ ಇದೀವಿ? ನಿನ್ ತಲೆ ಸಂಬಂಧ ಕೆಡ್ಸಕ್ ಕಣ್ಲಾ? ಆದ್ರೆ ಅಕ್ಕೋ ಅವ್ರಿಬ್ರು ಸಂಬಂಧ ಇನ್ನೂ ಒಂದು ಕೂಡ ಇಲ್ವಲ್ಲ. ನೀನ್ ಹಿಂಗೆ ನನ್ನ ಪ್ರಶ್ನೆ ಕೇಳ್ಕೊಂಡು ನಿಂತಿರ್ತೀಯೋ ಅಥವಾ ಮನೆ ಯಾವ್ದಂತ ಹುಡ್ಕೊಂಬತ್ತೀಯೋ? ಹೋಯ್ತೀನಿ. ಹೋಗ್, ಮೊದ್ಲು ಆ ಕೆಲಸ ಮಾಡೋಗು. ಅಕ್ಕೋ ಬಾಯ್ಲಿ, ಇದೇ ಮನೆ. ಈ ಬಾರ್ಲ ಇಲ್ಲಿ. ಏನಕ್ಕೋ? ಕಾರ್ತಿಗೆ ಬಾ. ಅಕ್ಕೋ ಎದುರು ಕಾಣ್ತಿಲ್ವ? ಅದೇ ಮನೆ, ಬಾ. ಅವ್ರ ಮನೆ ಮುಂದೆ ನಾವು ಕಾರ್ನಾಗೆ ಹೋಗಿ ಇಳಿಬೇಕು. ಕಾರ್ ತೆಗಿ, ನಾನು ಹೇಳ್ತೀನಿ, ಬಾ. ಸರಿ ಕಣಕ. ಲೇ ಕಾಳಿ, ನಾವು ಹೋಗ್ತಿದ್ದಂಗೆ ಪುಟ್ಟಕ್ಕನ ಮೇಲೆ ಬಿಸಾಕಾರೋದು ಬೇಡ. ಆಮೇಲೆ ಅವ್ರಿಗೆ ನಮ್ಮ ಯಾಕೆ ಅನುಮಾನ ಬರ್ತೈತೆ. ಮಾತನ್ನ ನಿಧಾನವಾಗಿ ಶುರು ಮಾಡೋಣ. ಸರಿ ಕಣಕ. ಬಾ.
ಅನ್ಕಂಡೆ ಅಕ್ಕ ತಮ್ಮ ಸೇರ್ಕೊಂಡು ಇಂಥದ್ದೇನೋ ಮಾಡ್ತಾರೆ ಅಂತ. ಮನೇಲಿ ಯಾರಿದ್ದೀರಾ? ನಮಸ್ತೆ. 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 ಸಂದಾಗಿದ್ದೀರಾ? ನೀವು ನಿಮ್ಮ ಯಜಮಾನ್ರು ಮನೆನಾಗಿಲ್ವೇ? ರೀ ಯಾರು? ಇದ್ದೀರಾ? ನಮಸ್ಕಾರ. ಸಂದಾಗಿದ್ದೀರಾ? ನಮಸ್ಕಾರ. ನಮಸ್ಕಾರ. ನೀವ್ಯಾರು ಗೊತ್ತಾಗ್ಲಿಲ್ಲ? ಲೇ ಕಾಳಿ, ಕಾರು ಬಿಸ್ನಾಗ ನಿಂತೈತೆ, ನೆರಳಿಗೆ ಹಾಕ್ಬಿಟ್ಟು ಬಾರ್ಲಾ? ಹೋಗು. ಸರಿ ಕಣಕ್ಕ. ಬನ್ನಿ ಒಳಗೆ ಕುತ್ಕೊಂಡು ಮಾತಾಡವ. ಓಹ್, ನೀನು ಮೇಸ್ಟ್ರ ಅಕ್ಕ ಅಲ್ವಾ? ಹೌದು. ಸಂದಾಗಿದ್ಯಾ? ಅಲ್ಲ, ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನಿಮಗೆ ಬೇಕಾದವ್ರೆ. ನೀವು ಈ ಊರಿಗೆ ಹೊಸ್ದಾಗಿ ಬಂದಿದ್ದೀರಾ, ವಿಚಾರಿಸ್ಕೊಂಡು ಹೋಗೋವ ಅಂತ ಬಂದ್ವಿ. ನನ್ನ ಹೆಸರು ರಾಜೇಶ್ವರಿ, ಇವನು ನನ್ನ ತಮ್ಮ ಕಾಳಿ. ನೀವು ಸಾನೆ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಹೋಗೋವ ಅಂತ ಬಂದೆ. ಒಳ್ಳೆ ಕೆಲಸನ? ಹ್ಞೂ, ನೀವು ಪುಟ್ಟಕ್ಕನ ಮನೆಗೆ ಹೋಗಿ ಅವ್ರ ಮಗಳು ಬೇಡ ಅಂತ ಹೇಳ್ಬಿಟ್ಟು ಬಂದ್ರಿ ಅಲ್ವೇ? ಕುಂತ್ಕೊಂಬದಾ? ಕುಂತ್ಕೊಳ್ಳ ಕಾಳಿ. ಅಯ್ಯೋ, ನೀವೇ ನಿಂತಿದ್ದೀರಾ? ಕುಂತ್ಕೊಳ್ಳಿ ಕುಂತ್ಕೊಳ್ಳಿ ಕುಂತ್ಕೊಳ್ಳಿ. ನಾವು ಹುಡುಗಿನ ಬೇಡ ಅಂತ ಹೇಳಿಲ್ಲ, ನೀವೇನು ತಪ್ಪು ತಿಳ್ಕೊಂಡಿದ್ದೀರಾ. ಬೇಡ ಅಂತ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಅದಕ್ಕೆ ಅದೇ ಅರ್ಥ. ಅದೇಯ, ನೀವು ಮಾಡಿದ್ದು ಸಾನೆ ಒಳ್ಳೇದಾಯ್ತು. ಹಾ, ಅವ್ರಿಗೆ ಅದೇಟ್ ಧೈರ್ಯ ಇದ್ರೆ ನಿಮ್ಮನ್ನ ಬಲವಂತಾಗ ಅವ್ರ ಮನೆ ಕರ್ಸ್ಕೊತಾರೆ ಹೇಳಿ. ನಿಮ್ಗೆ ಈ ಊರ್ನಾಗೆ ಯಾರಿಲ್ಲ ಅಂತ ತಿಳ್ಕೊಬಿಟ್ಟವ್ರೆ. ಆದರೆ ನಮ್ಮ ಹುಡುಗನೂ ಆ ಹುಡುಗಿನ ಇಷ್ಟಪಟ್ಟಿದ್ದಾನಲ್ಲ, ನಮ್ಮ ಕಡೆಯೂ ತಪ್ಪಿದೆ. ಹೌದು, ಇದನ್ನೆಲ್ಲ ನೀವ್ಯಾಕೆ ಹೇಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಕಾರಣ ಐತೆ. ಆ ಪುಟ್ಟಕ್ಕನ ಬಲೆಗೆ ನೀವು ಸಿಕ್ಕಾಕೋಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಅವಳು ಸರಿ ಇಲ್ಲ. ನೋಡಕ್ಕೆ ಸಾದಾ ಸೀರೆ ಉಟ್ಕೊಂಡು ಸಾಧು ನಂಗೆ ಕಾಣ್ತಾಳೆ, ಆದ್ರೆ ಅವಳಂತ ಖತರ್ನಾಕ್ ಹೆಂಗಸು ಇನ್ನೊಬ್ಳಿಲ್ಲ. ಆದ್ರಿಂದನೇ ನನ್ನ ಗಂಡ ಅವಳನ್ನ ಬಿಟ್ಟು ಬಂದಿದ್ದು. ಬಿಟ್ಟು ಬಂದಿದ್ದು? ಹಾಗಂದ್ರೆ ಓ, ನಿಮ್ಗೆ ಈ ವಿಚಾರನೇ ಗೊತ್ತಿಲ್ವೇ? ಯಾವ ವಿಚಾರ? ಏನು ವಿಚಾರ? ಅವಳ ಹಿಂಸೆ ತಡೆಯಕ್ಕಾಗ್ದೇನೆ ನನ್ನ ಗಂಡ ಅವಳನ್ನ ಬಿಟ್ಬಿಟ್ಟು ನನ್ನ ಮದುವೆ ಆಗಿದ್ದು. ಅದಾದ್ಮ್ಯಾಗೂ ಅವಳು ನಮ್ಮನ್ನ ನೆಮ್ಮದಿಯಾಗಿರೋಕ್ ಬಿಟ್ಟಿಲ್ಲ. ಎಂತೆಂತ ಕಷ್ಟ ಕೊಟ್ಟವಳು ಗೊತ್ತಾ? ನನಗೂ ಈ ವಿಚಾರ ಕೇಳಿದಾಗ ಆಶ್ಚರ್ಯ ಆಯ್ತು ಕಣವ. ಆದ್ರೆ ಪುಟ್ಟಕ್ಕ ಇದ್ರ ಬಗ್ಗೆ ನಂತವ ಏನು ಹೇಳಿಲ್ಲ. ನಿಜವಾಗ್ಲೂನಾ ಶಾಂತಕ್ಕ? ನಾನು ಯಾಕವ ಸುಳ್ಳು ಹೇಳಿ? ಅಷ್ಟಕ್ಕೂ ನಮ್ಮ ಸಾನ ಆಸೆ ಪಟ್ಟಂಗೆ ಎಲ್ಲ ಆಯ್ತದಲ್ಲ ಅನ್ನೋ ಖುಷಿನಾಗೆ ನಾನು ಪುಟ್ಟಕ್ಕಂತವ ಏನು ಕೇಳಿಲ್ಲ. ನೀನು ಕೇಳು ಅಂದರೆ ಒಂದು ಮಾತು ಕೇಳ್ತೀನಿ. ಹೇಳಲ್ಲ ನಮ್ಮವ್ವ, ಹೋಗ್ಲಿ ಬಿಡು. ಫೋನ್ ತಗೋ ಪುಟ್ಟವ್ವ. ರಾಚಿ ಮತ್ತು ಕಾಳಿ ಎಂಥ ಕಿಲಾಡಿಗಳು ಅಂತ ನಂಗೆ ಗೊತ್ತು. ನೀನು ಎಚ್ಚೆತ್ಕೋಬೇಕು. ಫೋನ್ ತಗೋ. ಯಾರವ ಸ್ನೇಹ? ನಮ್ಮವ್ವ ಈ ನಂಬರ್ ಸೇವ್ ಮಾಡಿಲ್ಲ ಅಂದ್ರು ಯಾರು ಅಂತ ನಂಗೆ ಗೊತ್ತು. ಯಾರು? ಅವನೇ ನಮ್ಮವ್ವನ ಬಿಟ್ಟು ಹೋದವನು. ಶಾಂತಕ್ಕ, ಕರಿಬೇಡ, ಇವನ ಹತ್ರ ನಾನೇ ಮಾತಾಡ್ತೀನಿ. ಹಲೋ ಪುಟ್ಟವಿ, ನಾನು ಗೋಪಾಲ. ಪುಟ್ಟ ಮೀನ ಎದುರುಗಡೆ ಇದ್ದಿದ್ರೆ ಕಪಾಳಕ್ಕೆ ಬಾರಿಸ್ತಿದ್ದೆ. ಹಲೋ ಹಲೋ
ಏನಾತವ? ಕಟ್ ಮಾಡಿಬಿಟ್ಟ. ಅಯ್ಯೋ ಇವ್ರು ಫೋನ್ ತಗೊಂಬಿಟ್ರ. ವಾಪಸ್ ಫೋನ್ ಮಾಡೋಳೆ. ತಗೊಂಡ್ರು ಬೈತಾಳೆ, ತಗೊಳ್ದಿದ್ರು ಯಾಕೆ ತಗೊಳ್ಳಿಲ್ಲ ಅಂತ ಬೈತಾಳೆ. ಫೋನ್ ಮಾಡಿ ಇವಳಿಗೆ ವಿಷ ಹೇಳ್ಬಿಡೋದು ಒಳ್ಳೇದು. ಹಲೋ, ಕಾಲ್ ಯಾಕೋ ಕಟ್ ಮಾಡಿದೆ? ನಮ್ಮ ಅವನ ಬದಲು ನಾನು ರಿಸೀವ್ ಮಾಡಿದೆ ಅಂತನಾ? ಹಾಗಿದ್ರೆ ನೀನು ಕಾಲ್ ಮಾಡಿದ ಉದ್ದೇಶ ಏನೋ ತಪ್ಪಾಗಿದೆ ಅಂತಾನೆ ಅರ್ಥ. ಯಾಕೆ ಕಾಲ್ ಮಾಡಿದೆ ಹೇಳು. ಅದು ತಾನು ನೋಡೋಕ್ಕೆ ಹುಡುಗರ ಕಡೆಯವರು ಬಂದಿದ್ರಲ್ಲ, ಅದ್ರ ಬಗ್ಗೆ ನಿಂಗೆ ಯಾಕಯ್ಯ ತಲೆನೋವು? ಏನೋ ಭಾರಿ ಜವಾಬ್ದಾರಿ ಇರೋ ಥರ ಮಾತಾಡ್ತಿದ್ಯಲ್ಲ. ನಿಂಗೂ ಈ ಮನೆಗೂ ಸಂಬಂಧ ಇಲ್ಲ ಅಂತ ಎಷ್ಟು ಸಲ ಹೇಳಿದ್ದೀನಿ. ಅಲ್ಲವೇ ನಾನು ಹೇಳೋದು ಹೊಸ ಕೇಳ. ರಾಜಿ ಮತ್ತೇನು ಕಾಳಿ. ಸಾಕು ನಿಲ್ಸಯ್ಯ. ನಂಗೆ ನಿಮ್ಮ ಮನೆ ಬಗ್ಗೆ ಮನೆಯವ್ರ ಬಗ್ಗೆ ಎಲ್ಲ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಇಲ್ಲ. ಎಷ್ಟೇ ಶಾಂತವಾಗಿರ್ಬೇಕು ಅನ್ಕೊಂಡ್ರು ನಿಮ್ಮನ್ನ ನೆನ್ಸ್ಕೊಂಡ್ರೆ ಸಾಕು ರಕ್ತ ಎಲ್ಲ ಕುದಿಯತ್ತೆ. ನಾವು ಕಷ್ಟದಲ್ಲಿದ್ದಾಗೆಲ್ಲ ಕಾಲಲ್ಲಿ ತುಳಿಯೋರು ನೀವು. ಈಗೇ ಮುಖ ಇಟ್ಕೊಂಡು ಕಾಲ್ ಮಾಡಿದ್ಯಾ? ನಮ್ಮವ್ವ ನಿನ್ನ ಫೋನ್ ಕಾಲ್ ಬಂದರೆ ದಿನ ಪೂರ್ತಿ ಸಪ್ಪಗೆ ಕೂತಿರ್ತಾಳೆ. ಏನೇನೋ ಹೇಳಿ ತಲೆ ಕೆಡಿಸ್ತೀಯ. ಇನ್ಮೇಲೆ ಫೋನ್ ಮಾಡೋದೆಲ್ಲ ಇಟ್ಕೋಬೇಡ. ಇಡೋ ಫೋನು. ನಾನು ಕೆಟ್ಟದ್ದು ಮಾಡಬೇಕು ಅಂದಾಗೆಲ್ಲ ದಾರಿ ಸಲೀಸಾಗಿರ್ತೈತೆ. ಒಳ್ಳೇದು ಮಾಡಬೇಕು ಅಂದಾಗ ನೂರಾರು ವಿಘ್ನಗಳು ಬರ್ತವೆ. ಅದ್ರಾಗ ಮೊದಲನೇದು ಎರಡನೇವಳು. ಶುಭ ಕಾರ್ಯ ನಡೆಯುವಾಗ ರಾಜಿ ಉಳಿ ಇಂತಾವಳೆ. ಈ ವಿಷಯನ ಹೆಂಗನ ಮಾಡಿ ಪುಟ್ಟಕ್ಕೆ ಹಿಂಗೆ ಹೇಳ್ಬೇಕಲ್ಲ. ಏನು ಮಾಡೋದು? ಯಜಮಾನ ನೀರು ತರಲ್ಲ? ನಮಸ್ಕಾರ ಅಮ್ಮ. ನಮಸ್ತೆ ಸರ್. ಅಮ್ಮವರು ಕುತ್ಕೊಳ್ಳಿ, ಅಮ್ಮನ ಕರಿತೀನಿ. ಕುಂತ್ಕೊಳ್ಳಿ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ. ನೀವು ಹೇಳ್ದಾಗೆ ಪೇಪರ್ಸ್ ಎಲ್ಲ ರೆಡಿ ಮಾಡಿ ತಂದಿದ್ದೀನಿ. ನನ್ನ ಮಗಳು ಬಂದ್ಬಿಡ್ಲಿ. ವಕೀಲರು ಯಾಕೆ ಬಂದವ್ರ? ಅಪ್ಪಯ್ಯ, ನಾವೇ ಅವ್ರನ್ನ ಬರಕ್ಕೆ ಹೇಳಿದ್ದು. ಮೇಡಮ್, ಅವ್ರು ಕಳಿಸಿದ ನೋಟಿಸ್ಗೆ ನಿಮ್ಮ ಕಡೆಯಿಂದಲೂ ಒಂದನ್ನು ನಾನು ಕಳಿಸ್ಕೊಡ್ತೀನಿ. ಇದರಲ್ಲಿ ಏನು ತೊಂದರೆ ಆಗೋಲ್ಲ. ಮ್ಯೂಚುವಲ್ ಕನ್ಸೆಂಟ್ ಅಂತಂದು ಡಿವೋರ್ಸ್ ಅಪ್ಲೈ ಮಾಡ್ಬೋದು. ಬಂಗಾರ ಏನು ನಡ್ತೈತೆ? ಇದಕ್ಕೆ ವಸುನು ಒಪ್ಕೊಂಡವಳೆ ರೀ. ತೆಪ್ಪು ಮಾಡ್ತಿದ್ದೀರ ಕಣ್ರವ್ವ. ಅವಸರದಾಗ ಯಾವ ತೀರ್ಮಾನನೂ ತಗೋಬಾರ್ದು. ಇಲ್ಲ ರೀ, ಇದು ಅವಸರದಾಗೆ ತಗೋತಾ ಇರೋ ತೀರ್ಮಾನ ಅಲ್ಲ. ನೀವು ಕಾಗ್ದ ಕೊಡಿ. ತಂಗಿವ, ಏನು ಮಾಡ್ತಿದ್ದೀರಾ? ಅವನು ಕಳಿಸಿರೋ ನೋಟಿಸ್ಗೆ ನಾವು ಉತ್ತರ ಕಳಿಸ್ತಿದ್ದೀವಿ ಕಲ. ಏನವ ನೀನು ಹಿಂಗೆ ಮಾತಾಡಿದ್ರೆ ಹೆಂಗೆ? ಇದ್ರ ಬಗ್ಗೆ ಈಗಾಗಲೇ ಮಾತಾಡಾಗಿತ್ತಲ್ಲ, ಈಗೇನ್ಲ ಕಂಠಿಯವರೇ ನಮಸ್ತೆ. ನನ್ನ ಹೆಸರು ರಾಜೇಂದ್ರ. ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ನಿಮ್ಮ ಬಾವರು ಡಿವೋರ್ಸ್ ನೋಟಿಸ್ ಕಳಿಸಿದ್ದು ನನಗೂ ಗೊತ್ತಿದೆ. ಕಳಿಸಿದ ಮೇಲೆ ಎಲ್ಲರ ಹತ್ರ ಹೇಳ್ಕೊಂಡು ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ನೀವು ಯಾಕೆ ಸುಮ್ಮನೆ ಇರಬೇಕು? ಅಮ್ಮವ್ರು ಮಾಡ್ತಾ ಇರೋದು ಸರಿಯಾಗೇ ಇದೆ ರೀ. ಇದು ಮನೆಯವ್ರು ಮಾತಾಡಿ ಬಗೆಹರಿಸ್ಕೊಳ್ಳೋ ವಿಷಯ, ನೀವು ತಲೆ ಹಾಕ್ಬೇಡಿ. ಅಣ್ಣಯ್ಯ, ಅವ್ರನ್ನ ನಾವೇ ಕರೆಸಿದ್ದು. ನೀನು ಸುಮ್ಮನೆ ಅವ್ರ ಮೇಲೆ ಕೂಗಾಡ್ಬೇಡ. ಅವ್ವ, ಪೇಪರ್ ಕೊಡಿ. ಸರ್, ಎಲ್ಲಿ ಸೈನ್ ಮಾಡಬೇಕು? ಇಲ್ಲಿ ಸೈನ್ ಮಾಡಬೇಕಲ್ವಾ? ಇಲ್ಲ.
ತಂಗೋರೆ, ನಾನು ಬರ್ತೀನಿ. ತಂಗ್ಯವ, ನೀನು ನಡ್ಕೋತಾರದು ನೋಡ್ತಿದ್ರೆ ನಂಗೆ ದಿಗ್ಲಾಯ್ತೈತೆ. ಅಲ್ಲ, ಸಣ್ಣ ಸಣ್ಣ ಇಸಿಕ್ಕೂ 1000 ಹಾಕಿತ ಯೋಚನೆ ಮಾಡೋಳು ನೀನು. ಅಂಥದ್ರಾಗೆ ಈ ಇಸಿದಾಗೆ ಹಿಂಗೆ ದುಡ್ಕೋದು ನಂಗೆ ಯಾಕೋ ಸರಿ ಕಾಣಕ್ಕಿಲ್ಲ ಕಣವ. ಈಗಲೇ ಹೋಗಿ ಅವಂತ ಮಾತಾಡಮ್ಮ. ಆ ವಕೀಲ್ ನೋಟಿಸ್ ಅದು ಯಾವುದನ್ನು ನಾವು ಕಳ್ಸೋದು ಬೇಡ ತಂಗ್ಯವ. ನಾನು ಸರಿಯಾಗಿ ಯೋಚನೆ ಮಾಡಿನೇ ಇದನ್ನ ಮಾಡ್ತಾ ಇದ್ದೀನಿ ಅಣ್ಣಯ್ಯ. ಇರಲ್ಲ, ನಾನು ನಂಬಕ್ಕಿಲ್ಲ. ಇದೇ ಮಾತನ್ನ ಅವ್ರ ಕಡೆಯಿಂದ ನೋಟಿಸ್ ಬಂದಾಗ ನಾನು ನನಗೆ ಹೇಳ್ಕೊಂಡಿದ್ದೆ ಅಣ್ಣಯ್ಯ. ಅದು ತಪ್ಪಾಗಿ ಅವ್ರವ್ವ ಕಳ್ಸಿರ್ಬೋದು, ಚಂದ್ರು ಕಳ್ಸಿರಲ್ಲ ಅಂತಾನೆ ನಾನು ಅನ್ಕೊಂಡಿದ್ದೆ. ಆದ್ರೆ ಯಾವಾಗ ಅವರು ಅವನ ಹತ್ರ ಚಂದ್ರಿಗೂ ಇದೆಲ್ಲ ಗೊತ್ತಿದೆ ಅಂತ ಹೇಳಿದ್ರು, ನನ್ನಿಂದ ಇನ್ನು ಸುಮ್ಮನಿರಕ್ಕಾಗ್ಲಿಲ್ಲ ಅಣ್ಣಯ್ಯ. ಅದಾದ್ಮೇಲೆ ಚಂದ್ರು ಇಂದ ಒಂದು ಫೋನ್ ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಅವ್ರು ಮನ್ಸು ಮಾಡಿದಿದ್ರೆ ನನ್ನನ್ನು ಅವ್ರು ನೇರವಾಗಿ ಭೇಟಿ ಮಾಡ್ಬೋದಿತ್ತು. ಇದಕ್ಕೂ ಮುಂಚೆ ಮಾಡಿದ್ರಲ್ಲ, ಅಷ್ಟೇ ಯಾಕೆ ಸ್ನೇಹದಿಂದನೇ ಫೋನ್ ಮಾಡಿಸಿ ಮಾತಾಡಿದ್ರಲ್ಲ, ಈಗ ಯಾಕೆ ಅದು ಯಾವುದೂ ಇಲ್ಲ? ಅಲ್ಲ ತಂಗ್ಯವ, ಇದಕ್ಕೆಲ್ಲ ಕಾರಣ ನಾನು ತಾನೆ. ಅದಕ್ಕೆ ನನ್ನ ಮ್ಯಾಗಿರೋ ಕೋಪಕ್ಕೆ ಹಂಗೆ. ಅಣ್ಣಯ್ಯ, ಅವ್ರು ಇದನ್ನೆಲ್ಲ ನಿನ್ ಮೇಲಿನ ಕೋಪಕ್ಕೆ ಏನಾದರೂ ಮಾಡ್ತಿದ್ದಾರೆ ಅಂದ್ರೆ ನನಗೆ ಅವ್ರ ಮೇಲಿನ ಕೋಪ ಇನ್ನೂ 10ರಷ್ಟು ಜಾಸ್ತಿ ಆಗುತ್ತೆ. ಅವ್ವನ ಗಂಡನ ಅಂತ ಕೇಳಿದ್ರೆ ನಾನೊಂದು ಕ್ಷಣ ಯೋಚನೆ ಮಾಡ್ತೀನೇನೋ. ಆದರೆ ಅಣ್ಣಯ್ಯನ ಗಂಡನ ಅಂತ ಕೇಳಿದ್ರೆ ನನ್ನ ಉತ್ತರ ಪ್ರಶ್ನೆಗಿಂತ ಮೊದಲೇ ತಯಾರಿರುತ್ತೆ. ನನಗೆ ನೀನೇ ಮುಖ್ಯ ಅಣ್ಣಯ್ಯ. ಅಲ್ಲವ ಬಸು, ಇದು ಹಠ ಮಾಡೋಂಥ ವಿಷಯ ಅಲ್ಲ. ಹಠ ಶುರು ಮಾಡಿದ್ದು ನಾನಲ್ಲ ಅಣ್ಣಯ್ಯ. ನನಗೆ ಕುಮಾರಿ ಹೇಳಿದ್ಲು, ಚಂದ್ರು ಮನೇಲಿರೋ ಕೆಲಸದವಳು ಹೇಳಿದ್ಲಂತೆ, ಅತ್ತೆ ಮತ್ತೆ ಚಂದ್ರು ಸೇರ್ಕೊಂಡು ನನಗೆ ಬುದ್ಧಿ ಕಲಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದಾರಂತೆ. ಅಂತ ತಪ್ಪು ನಾನೇನು ಮಾಡಿದೆ ಅಣ್ಣಯ್ಯ? ತಪ್ಪು ಮಾಡಿದ್ದು ಅವರು. ಚಂದ್ರು ನನ್ನ ಪರವಾಗಿ ನಿಲ್ಬೇಕಿತ್ತು. ನಾನು ಯಾಕೆ ಸೋಲ್ಬೇಕು ಹೇಳು? ನನಗೆ ಚಂದ್ರು ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ಚಂದ್ರುಗ್ ನನ್ನ ಮೇಲೆ ಈ ಥರ ಅಭಿಪ್ರಾಯ ಇದೆ, ನನಗೆ ಬುದ್ಧಿ ಕಲಿಸ್ಬೇಕು ಅಂತ ಅವ್ರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ನಾನು ಸೋಲಲ್ಲ. ಆಗಿದ್ದಾಗಲಿ. ಡಿವೋರ್ಸ್ ತಾನೇ ಬೇಕು ಅವ್ರಿಗೆ, ಕೊಡ್ತೀನಿ. ಆದರೆ ನಾನು ಇನ್ನೊಂದು ಮದುವೆ ಆಗಲ್ಲ. ಬೇಕಿದ್ರೆ ಅವ್ರಾಗಲಿ. ಅಲ್ಲ ಹೊಸು ಹೊಸು ಭಾವಂತವ್ ನಾನೇ ಮಾತಾಡಬೇಕು. ಅವ್ರಿಗೆ ಕಾಲಿಗೆ ಬಿದ್ದಾದ್ರೂ ಸರಿ, ಈ ಸಮಸ್ಯೆನ ನಾನೇ ಬಗೆಹರಿಸ್ತೀನಿ.